ಹೆಂಗೆ ಈಗ ಫಿಶ್ ಫ್ರೈ ಗತ್ಲೆ ಬ್ರಿಂಜಲ್ ಫ್ರೈ ಮಾಡಿದ್ದೆ ನೋಡ್ರಿ, ಅದೇ ಟೈಪೇ ಬೆಂಡೆಕಾಯಿ ಫ್ರೈ ಮಾಡಮ್ಮ. ಹೆಂಗೆ ಮಾಡ್ಕೋಬೇಕು ಅಂಬದು ನೋಡಮ್ಮ. ಬೆಂಡೆಕಾಯಿ ತೊಗೊಂಡು ಅದಕ್ಕೆ ಸೀದಾ ಕಟ್ ಮಾಡಿರಿ. ಎಲ್ಲ ಒಂದೊಂದು ಕಡ್ಡಿ ಗತ್ಲೆ ಮಾಡ್ಕೊರಿ. ಒಳಗಿಂದೆಲ್ಲ ತೆಗೆದು ಹೊರಗಿಡ್ರಿ. ಕಟ್ ಮಾಡಿದ್ದು ಒಳಗಿರೋ ಬೀಜ ಎಲ್ಲ ಹೊರಗೆ ತೆಗೆದು ನೋಡ್ರಿ. ಆಮೇಲೆ ಖಾಲಿ ಬೆಂಡೆಕಾಯಿ ಇಷ್ಟೇ ಇರಬೇಕು, ಅವೆಲ್ಲ ಇರುತ್ತೆ ತೆಕ್ಕೊಂಡು ಸೈಡಿಗೆ ಇಡಬೇಕು. ಈ ಬೆಂಡೆಕಾಯಿ ಮಾಡ್ಬೇಕಾದ್ರೆ ಅದಕ್ಕೆ ಒರೆಸ್ಕೋಬೇಕಾದ್ರೆ ಏನೇನು ಬೇಕು ಮಸಾಲ ಅಂದ್ರೆ ಸೇಮ್ ಬ್ರಿಂಜಲ್ ಫ್ರೈ ಮಾಡೋ ಪರಿ ಹೆಂಗೆ ಯೂಸ್ ಮಾಡಿದೆವು, ಉಪ್ಪು, ಅರಿಶಿಣ, ಖಾರ ಮತ್ತು ಮಸಾಲ, ಅಜವಾನ್ ಪೌಡರು ಎಲ್ಲ ಮಿಕ್ಸ್ ಮಾಡಿ ಏನು ಪೇಸ್ಟ್ ಮಾಡಿದ್ವಿ ನೋಡ, ಅದಕ್ಕೆ ಸ್ವಲ್ಪ ಏನು ಮಾಡಬೇಕು, ಈ ಮಸಾಲಕ್ಕೆ ಕಡ್ಡಿ ಹಿಟ್ಟ ಅಕ್ಕಿ ಹಿಟ್ಟ ಸೇರಿಸಿ ಬೆಂಡೆಕಾಯಿ ಸಂಗಟ ಒರೆಸಿ ಸೀದಾ ಕರಿಬೇಕು. ಇವೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಈ ಬೆಂಡೆಕಾಯಿಗೆ ಒರೆಸ್ಕೋಬೇಕು. ಅಜ್ವಾನ್ ಪೌಡರು, ಜೀರಾ ಪೌಡರು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದು ಅದೆಲ್ಲ ಬೆಂಡೆಕಾಯಿಗೆ ಅಪ್ಲೈ ಮಾಡಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬೆಂಡೆಕಾಯಿಗೆ ಒಂದೊಂದು ಬೆಂಡೆಕಾಯಿಗೆ ಒರೆಸ್ಕೋಬೇಕು. ಈ ರೀತಿ ಮೆತ್ಕೊಂಡು ಅಪ್ಲೈ ಮಾಡ್ತಾ ಇರಬೇಕು. ಇಲ್ಲದ್ರೆ ಒರೆಸ್ಲಾಕ ಬರ್ಲೋಗ್ರು ಈ ರೀತಿ ಒರೆಸ್ಬೇಡ್ರಿ. ಈ ರೀತಿ ಎಲ್ಲ ಕಡೆ ಅಪ್ಲೈ ಆಯ್ತದ ತಾಂತಾನೆ. ಓಕೆ, ಅಪ್ಲೈ ಮಾಡಿದಾದ್ಮೇಲೆ ಕರಿಬೇಕು. ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡು ಒಂದು ಇದರ ಹಾಕಬೇಕು. ಸೇಮ್ ಟು ಸೇಮ್ ಪ್ರೊಸೀಜರ್ ಎಲ್ಲ ಬೆಂಡೆಕಾಯಿ ಫ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿರ್ತವೆ. ಎಲ್ಲರೂ ಒಂದ್ಸಲ ಮನೇಲಿ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.